ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಇಡ್ಲಿ ಜೊತೆಗೆ ಸಾಂಬಾರು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈ ಸಾಂಬಾರು ಅನ್ನ ಹಾಗೂ ಮುದ್ದೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಜೊತೆಗಂತೂ ತುಂಬ ಸೂಪರ್ ಆಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಖಂಡಿತವಾಗಿ ಮರಿಬೇಡಿ ಅಂತ ಹೇಳ್ತಾ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನೋಡಿ, ನಾನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ಪಿನಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 200 ಗ್ರಾಮ್ ಇದೆ ಈ ತೊಗರಿಬೇಳೆ. ಇದನ್ನು ಕ್ಲೀನಾಗಿ ತೊಳೆದು ಬಿಟ್ಟು ಅದರ 3ರಷ್ಟು ನೀರನ್ನು ಹಾಕಿದ್ದೀನಿ. ಅದರ 3ರಷ್ಟು ನೀರನ್ನು 1 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬೆಂದ್ಬಿಡುತ್ತೆ ಬೇಳೆ. ಹಾಗೂ ಅರ್ಧ ಸ್ಪೂನು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ, ಅರಿಶಿಣ ಪುಡಿ ಎಲ್ಲ ನೀರಿನ ಜೊತೆ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಹಾಕಿ 3ರಿಂದ 4 ವಿಸಿಲ್ ಆದರೆ ಸಾಕಾಗತ್ತೆ. ಅಲ್ಲಿ ತನಕ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಖಾರಕ್ಕೋಸ್ಕರ 1 ಕಪ್ಪಿನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಒಂದು 7ರಿಂದ 8 ಟೇಬಲ್ ಸ್ಪೂನ್ ಇದೆ ಅದು. 3 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 12ರಿಂದ 15 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. 2 ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮೆಣಸಿನಕಾಯಿ ಬ್ಯಾಡಗಿ 4 ಹಾಗೂ ಗುಂಟೂರು 2 ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಅಚ್ಚ ಖಾರದ ಪುಡಿ 1 ಸ್ಪೂನು. ರಸಂ ಪುಡಿ, ತಿಳಿಸಾರಿನ ಪುಡಿ ಇರುತ್ತಲ್ವ, ಅದನ್ನು 1 ಸ್ಪೂನ್ ತೊಗೊಂಡಿನಿ. ತುಂಬ ಟೇಸ್ಟ್ ಇರುತ್ತೆ ಇದನ್ನು ಹಾಕೋದ್ರಿಂದ. ಧನಿಯಾ ಪುಡಿ 1 ಸ್ಪೂನು. ಸಾಸಿವೆ ಅರ್ಧ ಸ್ಪೂನು. ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ರುಬ್ಬೋದಕ್ಕೆ, ಇನ್ನು ಅರ್ಧ ಸ್ಪೂನ್ ಒಗ್ಗರಣೆಗೋಸ್ಕರ. ಕರಿಬೇವು ಕೂಡ ರುಬ್ಬೋದಕ್ಕೆ ಸ್ವಲ್ಪ ಹಾಗೂ ಒಗ್ಗರಣೆಗೆ ಸ್ವಲ್ಪ ಅಂತ ಕರಿಬೇವನ್ನು ತೊಗೊಂಡಿದ್ದೀನಿ. ಬೆಲ್ಲ ಒಂದು ಸ್ವಲ್ಪ ಹಾಗೂ ಹುಣಸೆಹಣ್ಣು ಒಂದು ಸ್ವಲ್ಪ ತೊಗೊಂಡಿನಿ. ಬೆಲ್ಲ ಆಪ್ಷನಲ್ಲು. ಯೂಸ್ ಮಾಡೋದಾದರೆ ನಿಮ್ಗೆ ಇಷ್ಟ ಆದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಕಿದ್ರೆ ಟೇಸ್ಟ್ ಇರುತ್ತೆ. ಬೇಳೆ ಬೆಂದಿದೆ. 3 ವಿಸಲ್ ಆದ ನಂತರ ನಾನು ವೆಯ್ಟ್ನ ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ ಬೇಳೆ. ಇವಾಗ ಈ ರೀತಿ ವಿಸ್ಕಿಂದ ಈ ರೀತಿ ಎಲ್ಲ ಕ್ಲೀನಾಗಿ ನಾವು ಎಲ್ಲ ಮಸ್ಕೋಬೇಕು ಬೇಳೆನೆಲ್ಲ. ಇದಿಲ್ಲ ಅಂದರೆ ಸೌಟಲ್ಲಿ ಕೂಡ ನೀವು ಈ ರೀತಿ ಮಸ್ಕೋಬೋದು. ಬೇಳೆ ಮಾತ್ರ ಕ್ಲೀನಾಗಿ ಬೆಂದಿದೆ. 3 ವಿಸಲ್ ಆಯ್ತಲ್ವ, ಆದ್ದರಿಂದ ಬೇಳೆ ಕ್ಲೀನಾಗಿ ಬೆಂದಿದೆ. ಎಲ್ಲ ಇವಾಗ ಮಸ್ಕೊಂಡಿದ್ದೀನಿ ನಾನು. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಸಾಕು. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಅದರಲ್ಲೇ ಉಳಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಆದ ನಂತರ ಕರಿಬೇವು ಕೂಡ ಹಾಕ್ಕೋಬೇಕು. ಕರಿಬೇವು ಕೂಡ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಾನು ಒಗ್ಗರಣೆಗೋಸ್ಕರ. ಈಗ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಇದು ಖಾರ ರುಬ್ಬೋದಕ್ಕೋಸ್ಕರ ನಾನು ಎಲ್ಲ ಫ್ರೈ ಮಾಡ್ಕೊತಿರೋದು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಇವಾಗ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಟ್ರಾನ್ಸ್ಪರೆಂಟ್ ಆಗಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ. ಇನ್ನು ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕಾಗತ್ತೆ. ಇವಾಗ ಆಗಿದೆ ನೋಡಿ, ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಇದನ್ನು ನಾನಿವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಆರೋದಕ್ಕೆ, ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಈ ಬಾಣಲೆಲೇ ಇದು ತಣ್ಣಗಾಗಲಿ. ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದರಲ್ಲಿ, ಇನ್ನು ಅರ್ಧ ಹಾಗೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ. ತಿಳಿಸಾರಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ರಸಂ ಪೌಡರು 1 ಸ್ಪೂನು. ಅಚ್ಚ ಖಾರದ ಪುಡಿ 1 ಸ್ಪೂನು ಹಾಗೂ ಬೆಲ್ಲ, ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ನಿಮ್ಮ ಆಪ್ಷನಲ್ಲು, ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ. ಧನಿಯಾ ಪುಡಿ 1 ಸ್ಪೂನು ಹಾಗೂ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ನಾನು ಹಾಕ್ಕೊಳ್ತಾ ಇರೋದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೋಬೇಕು. ಇಷ್ಟೆಲ್ಲ ಹಾಕ್ಕೊಂಡು ಇದಕ್ಕೆ ಇವಾಗ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು. ಇವಾಗ ಮತ್ತೆ ನಾನು ಅದೇ ಬಾಣಲೆನ ಇಟ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದ ನಂತರ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ.
ಸಾಸಿವೆ ಕ್ಲೀನಾಗಿ ಸಿಡಿಬೇಕು. ಸಾಸಿವೆ ನೋಡಿ ಎಲ್ಲ ಸಿಡಿತಾ ಇದೆ. ಇವಾಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸಾಸಿವೆ ಸಿಡಿದ ನಂತರ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಒಣಮೆಣಸಿನ್ಕಾಯಿ ಎಲ್ಲ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಕ್ಲೀನಾಗೆಲ್ಲ ಫ್ರೈ ಮಾಡ್ಕೋಬೇಕು. ನಾನು ಮಾಡ್ತಿರೋ ಸಾಂಬಾರಿಗೆ ಕರೆಕ್ಟ್ ಇದೆ. ನಾನು ಹಾಕಿರೋ ಖಾರದ ಪುಡಿ, ಮೆಣಸಿನ್ಕಾಯಿ ಹಾಗೂ ತಿಳಿ ಸಾಂಬಾರು ಪೌಡ್ರ್ ಕೂಡ ಹಾಕಿದ್ದೀನಲ್ವ, ಕರೆಕ್ಟಾಗಿದೆ. ಕೆಲವು ಖಾರದ ಪುಡಿ ತುಂಬ ಖಾರ ಇರುತ್ತೆ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿ ಯೂಸ್ ಮಾಡೋದ್ರಿಂದ 1 ಸ್ಪೂನ್ ಹಾಕಿದ್ದೀನಿ. ತುಂಬ ಖಾರದ್ದಾದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಸಾಕಾಗುತ್ತೆ ಖಾರದ ಪುಡಿ. ಎಲ್ಲ ನೋಡಿ ಈ ರೀತಿ ಬ್ರೌನ್ ಕಲರ್ ಆಗಬೇಕು. ಈರುಳ್ಳಿ ಎಲ್ಲ ಕ್ಲೀನಾಗಿ ಮಾತ್ರ ಒಗ್ಗರಣೆ ಒಳಗೆ ಚೆನ್ನಾಗಿ ಮಾಗಿಸ್ಕೋಬೇಕು. ಆವಾಗಲೇ ಟೇಸ್ಟ್ ಚೆಂದ ಸಾಂಬಾರ್ದು. ಎಲ್ಲ ಮಾಗಿದೆ. ಇವಾಗ ನೀವು ಬೆಳ್ಳುಳ್ಳಿ ಯೂಸ್ ಮಾಡೋಲ್ಲ ಅಂದರೆ ಹಿಂಗೆ ಹಾಕ್ಕೋಬೋದು ಈ ಟೈಮಲ್ಲಿ. ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬೋದಕ್ಕೆ ಕೆಲವರು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಳಲ್ಲ, ಅಂಥವರು ಒಗ್ಗರಣೆ ಹಾಕುವಾಗ ಹಿಂಗನ್ನು ಯೂಸ್ ಮಾಡಿ. ಟೊಮೆಟೊ ಕ್ಲೀನಾಗಿ ಬೇಯಬೇಕು. ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಖಾರನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಖಾರನೂ ಕೂಡ ನಾವು ಒಗ್ಗರಣೆ ಒಳಗೆ ಕ್ಲೀನಾಗಿ ಮಗಿಸ್ಕೋಬೇಕು. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಆದ ನಂತರ ಇವಾಗ ಬೇಳೆ ಬೆಂದಿತ್ತಲ್ವ, ಆ ಬೇಳೆನೂ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬೇಳೆನ ಮಸ್ಕೊಂಡಿದ್ವಲ್ವ ಬೇಯಿಸ್ಕೊಂಡು ಅದನ್ನು ಹಾಕ್ಕೊಂಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿ ಇದೆ ಇವಾಗ ಸಾಂಬಾರು. ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾಯಿದ್ದೀನಿ. ಇಡ್ಲಿಗೆ ಸಾಂಬಾರು ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ. ನೀರನ್ನು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನೋಡಿ ಇದು ಕರೆಕ್ಟ್ ಇದೆ. ಇವಾಗ ತೀರಾ ಗಟ್ಟಿ ಇರಬಾರ್ದು ಅಷ್ಟೇ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು. ಇದನ್ನು ಒಂದು 10 ನಿಮಿಷಗಳ ಕಾಲ ಇದು ಕುದಿಬೇಕಾಗತ್ತೆ ಕ್ಲೀನಾಗಿ. ನೋಡಿ ಕುದೀತಾ ಇದೆ. ಇದು ಸೈಡಲ್ಲಿ ಈ ರೀತಿ ಇರುತ್ತಲ್ಲ, ಎಲ್ಲ ಮಿಕ್ಸ್ ಮಾಡಿಕೊಡ್ಬೇಕು ಕ್ಲೀನಾಗಿ. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಇಡ್ಲಿ ಜೊತೆಗೆ. ಸಾಂಬಾರು ಇಡ್ಲಿ ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಚಟ್ನಿನೂ ಕೂಡ ಇದ್ರ ಜೊತೆ ಉಪಯೋಗಿಸ್ಕೋಬೋದು. ಸಾಂಬಾರು ಇಡ್ಲಿ ಚಟ್ನಿ ಸೂಪರಾಗಿರುತ್ತೆ. ಹೋಟ್ಲಲ್ಲಿ ತಿಂತೀವಲ್ಲ ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು. ಈ ಸಾಂಬಾರನ್ನ ಇಡ್ಲಿಗಲ್ಲದೆ ನಾವು ಅನ್ನ ಮುದ್ದೆ ಜೊತೆ ಕೂಡ ಯೂಸ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು. ಇದನ್ನು ಒಂದು 10 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕುದಿಸ್ಲೇಬೇಕಾಗತ್ತೆ. ಆವಾಗಲೇ ಇದ್ರ ಟೇಸ್ಟು ತುಂಬ ಚೆನ್ನಾಗಿರೋದು. ಸಾಂಬಾರು ಇಡ್ಲಿ ಜೊತೆಗೆ ಅಷ್ಟು ಚೆನ್ನಾಗಿರುತ್ತೆ. ಗೂಡಾದ ಇಡ್ಲಿ ಮಾಡಿರ್ತೀವಲ್ವ ನಾವು, ಸ್ವಲ್ಪ ರವೆ ಥರ ರುಬ್ಬಿಟ್ಟು ಇಡ್ಲಿನ ಮಾಡಿರ್ತೀವಲ್ಲ, ಆ ಥರ ಇಡ್ಲಿ ಹೀರ್ಕೊಳ್ಳುತ್ತೆ ಈ ಸಾಂಬಾರನ್ನೆಲ್ಲ. ಆವಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಸಾಂಬಾರೆಲ್ಲ ಕುದ್ದು ನಾನು ಸ್ಟವ್ನ ಆಫ್ ಮಾಡಿ ಒಂದು ಚಿಕ್ಕ ಬಕೆಟ್ನಲ್ಲಿ ಇವಾಗ ನಾನು ಇದನ್ನು ಸರ್ವ್ ಮಾಡಿದ್ದೀನಿ. ಇವಾಗ ಯಾವ ರೀತಿ ಇದನ್ನು ಇಡ್ಲಿ ಜೊತೆ ಯೂಸ್ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ತಿನ್ನೋದು ಅಂತ ಇಡ್ಲಿ ಇಟ್ಕೊಂಡಿದ್ದೀನಿ ನಾನು 3 ಇಡ್ಲಿನ. ಅದ್ರ ಮೇಲೆ ಸಾಂಬಾರೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಈ ರೀತಿ ಹಾಕ್ಕೋಬೇಕು ಎಲ್ಲ ಕ್ಲೀನಾಗಿ. ಬಾಯಿ ನೀರು ಬರ್ತಾಯಿದೆ ಅಲ್ವಾ ಎಲ್ರಿಗೂ. ತುಂಬ ಚೆನ್ನಾಗಿರುತ್ತೆ, ಎಲ್ಲ ಟ್ರೈ ಮಾಡಿ ಈ ರೀತಿ. ಸಾಂಬಾರು ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ನಾನು ಮಾಡಿರೋ ಇಡ್ಲಿ ಕೂಡ ಇದು ಮಲ್ಲಿಗೆ ಇಡ್ಲಿ ಥರ ಅಷ್ಟು ಸ್ಮೂತಾಗಿದೆ. ಇಡ್ಲಿದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದು ಸ್ಪೂನ್ ಸಹಾಯದಿಂದ ಇದನ್ನು ತಿಂತಾಯಿದ್ರೆ ಆಹಾ, ಈ ರೀತಿ ಸಾಂಬಾರು ತೊಗೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಖಂಡಿತವಾಗಿ ಈ ರೀತಿ ಸಾಂಬಾರು ಮಾಡಿ. ಇವಾಗ ನೋಡಿ ಈ ರೀತಿ ಸಾಂಬಾರು ಚಟ್ನಿ ಇಡ್ಲಿ ಕೂಡ ಈ ರೀತಿ ಹೋಟೆಲೆಲ್ಲ ಕೊಡ್ತಾರಲ್ಲ, ಈ ರೀತಿ ಕೂಡ ಮನೆಯಲ್ಲೇ ನಾವು ಕೂಡ ತಿನ್ಬೋದು. ಈ ಸಾಂಬಾರು ಚಟ್ನಿ ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಇರುತ್ತೆ. ಚಟ್ನಿ ಕೂಡ ನಾನು ಮಾಡಿ ತೋರಿಸಿದ್ದೀನಿ, ಹೋಟೆಲ್ ಸ್ಟೈಲ್ ಚಟ್ನಿ ಅಂತ. ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸಾಂಬಾರು ರೆಸಿಪಿ. ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ ಈ ರೀತಿ ಸಾಂಬಾರು
ಇಡ್ಲಿ ಜೊತೆಗೆ ಖಂಡಿತವಾಗಿ ಟ್ರೈ ಮಾಡಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ದಯವಿಟ್ಟು ತಿಳಿಸಿ ಯಾವ ರೀತಿ ನಿಮಗಿಷ್ಟ ಆಯಿತು ಅಂತ. ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ.